ಹೊಲ ಗದ್ದೆ ತನ್ನ ಕುಟುಂಬ ಎಲ್ಲವನ್ನ ಬಿಟ್ಟು ಬೀದಿಯಲ್ಲಿ ಜೀವನ ಸಾಗಿಸ್ತಾ ಇರುವಂತಹ ರೈತರು ಇನ್ನೆಷ್ಟು ತಾಳ್ಮೆಯಿಂದ ಇರಬೇಕು ಅನ್ನುವಂತಹ ಒಂದು ಅಸಹನೆ ಅವರಲ್ಲಿ ಎದ್ದು ಕಾಣ್ತಾ ಇತ್ತು. ಹೀಗಾಗಿ ಯಾವುದೇ ಕಾರಣಕ್ಕೂ ಅವರು ರೆಡಿ ಇರ್ಲಿಲ್ಲ. ಅಲ್ಲಿಂದನೇ ಒಂದ್ ಸ್ವಲ್ಪ ಕಬ್ಬು ಗಿಬ್ಬು ತೂರುವಂತ ದೃಶ್ಯಗಳು ಕಂಡು ಬಂದು, ಇಲ್ಲ ದಯವಿಟ್ಟು ಮುಖ್ಯಮಂತ್ರಿಗಳು ಹೇಳಿ ಕಳಿಸಿದ್ದಾರೆ, ನಾಳೆ ನೀವು ಇಡೀ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡೋದಕ್ಕೆ ಏನ್ ರೆಡಿ ಆಗಿದ್ದೀರಿ, ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಕೂಡಿ ನೀವು ಪ್ರತಿಭಟನೆಗೆ ಹೋರಾಟಕ್ಕೆ ಧುಮುಕ್ತಾ ಇದ್ದೀರಿ, ದಯವಿಟ್ಟು ಅದನ್ನ ತಡೀರಿ, ಒಂದು ದಿನ ನಮ್ಗೊಂದು ಅವಕಾಶ ಕೊಡಿ, 2 ದಿನ ಟೈಮ್ ಕೇಳ್ಕೊಂಡ್ ಬಾ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ತಮಗೆ ಸಮಾಧಾನ ಆಗುವ ರೀತಿಯಲ್ಲಿ ನಾನು ಶುಭ ಸಂದೇಶವನ್ನ ಹೊತ್ಕೊಂಡ್ ಬರ್ತೀನಿ, 2 ದಿನ ಬಿಟ್ಟು 2 ದಿನ ನನಗೆ ಟೈಮ್ ಕೊಡಿ ಅಂತ ಕೇಳಿದ್ರು. ಆಗ ಅಲ್ಲಿರುವಂತಹ ಹೋರಾಟಗಾರರು ಇದು ನಿಜಕ್ಕೂ ಕೂಡ ಜನರಿಗೆ ಅಥವಾ ಕಬ್ಬು ಬೆಳೆಗಾರರಿಗೆ ಒಂದು ಗುಡ್ ನ್ಯೂಸ್ ಕೊಡೋದಕ್ಕೋಸ್ಕರ ಅಥವಾ ಕಬ್ಬು ಬೆಳೆಗಾರರಿಗೆ ಒಂದು ಒಳ್ಳೆಯ ನ್ಯಾಯಯುತವನ್ನ ಬೆಲೆ ಕೊಡಿಸೋದಕ್ಕೋಸ್ಕರ ನಡೆಸ್ತಾ ಇರೋ ಹೋರಾಟ. ಆದ್ದರಿಂದ ಇಷ್ಟು ದಿನ ಕಾಯ್ದಿದ್ದೀವಿ, 2 ದಿನ ಕಾಯೋದ್ರಲ್ಲಿ ತಪ್ಪೇನು ಇಲ್ಲ. ನಾಳೆ ನಾವು ಹೆದ್ದಾರಿಯನ್ನ ಬಂದ್ ಮಾಡೋದು ಏನು ವಿಚಾರ ಇತ್ತು ಅದನ್ನ ನಾವು ಒಂದ್ ಸ್ವಲ್ಪ ಹೋಲ್ಡ್ ಮಾಡ್ತೀವಿ. 2 ದಿನ ಆದ್ಮೇಲೆ ನೀವೇ ಬಂದು ಉತ್ತರ ಹೇಳ್ಬೇಕು, ಇಲ್ಲಿ ನಾವು ಮಾತ್ರ ಬರಲ್ಲ.